ಚುನಾವಣೆ ಮುಗಿದ ತಕ್ಷಣವೇ ಪದೇ ಪದೇ ಬೆಲೆ ಏರಿಕೆ ಬರೆ 48 ಗಂಟೆಗಳಲ್ಲಿ ಎರಡನೇ ಬಾರಿ ಸಿಎನ್ಜಿ ರೇಟ್ ಹೆಚ್ಚಳ. ಚುನಾವಣೆ ಮುಗಿತು ಇದೀಗ ಬೆಲೆ ಏರಿಕೆಯ ಬರೆ ಬೀಳ್ತಾ ಇದೆ ಜನರಿಗೆ. 48 ಗಂಟೆಗಳಲ್ಲಿ ಎರಡನೇ ಬಾರಿ ಸಿಎನ್ಜಿ ರೇಟ್ ಹೆಚ್ಚಳ. ಕೇಂದ್ರ ಸರ್ಕಾರದ ವಿರುದ್ಧ ಕ್ಯಾಬ್ ಚಾಲಕರ ಆಕ್ರೋಶ. ಕೇಂದ್ರ ಸರ್ಕಾರ ಮತ್ತೆ ₹1 ದರ ಏರಿಕೆ ಮಾಡಿದೆ. ಸಿಎನ್ಜಿ, ಪೆಟ್ರೋಲ್, ಡೀಸೆಲ್ ಎಲ್ಲದರ ಬೆಲೆ ಏರಿಸ್ತಾರೆ. ಚುನಾವಣೆ ಮುಗಿಯುತ್ತಲ್ಲ, ಹೀಗಾಗಿ ದರ ಏರಿಕೆ ಬಿಸಿ. ಒಂದ್ ಕಡೆ ಬೆಲೆ ಏರಿಕೆ ಬರೆ, ಇನ್ನೊಂದು ಕಡೆ ಗ್ಯಾಸ್ ಕೊರತೆ. ಪ್ರಯಾಣಿಕರು ಬರಲ್ಲ, ನಮ್ಮ ಹೊಟ್ಟೆನೂ ತುಂಬಲ್ಲ ಅಂತಾರೆ ಆಟೋ ಚಾಲಕರು. ಸರ್ಕಾರ ಚಾಲಕರ ಜೀವನದ ಜೊತೆ ಆಟ ಆಡ್ತಾ ಇದೆ. ನಮ್ಮ ಸಮಸ್ಯೆಗಳನ್ನ ಹೇಳೋಕೆ ಹೋದ್ರೆ ಕೇಳಲ್ಲ. ಅಧಿಕಾರಿಗಳು ನಮ್ಮ ಸಮಸ್ಯೆ ಬಗ್ಗೆ ಗಮನ ಹರಿಸಲ್ಲ. ಎಲ್ಲ ಫ್ರೀ ಕೊಟ್ಟೆ ಈ ಪರಿಸ್ಥಿತಿಗೆ ತಂದಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಕ್ಯಾಬ್ ಚಾಲಕರ ಕಿಡಿ. ಚುನಾವಣೆ ಮುಗಿದ ತಕ್ಷಣವೇ ಬೆಲೆ ಏರಿಕೆಯ ಬಿಸಿ ತಡಿಸ್ತಾ ಇದೆ ಎಲ್ರಿಗೂ ಕೂಡ. ಪಂಚರಾಜ್ಯಗಳ ಎಲೆಕ್ಷನ್ ಇತ್ತು. ಎಲೆಕ್ಷನ್ ಆದಮೇಲೆ ಒಂದೊಂದಾಗಿ ಬೆಲೆ ಏರಿಕೆಗಳನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ಪೆಟ್ರೋಲ್, ಡೀಸೆಲು, ಆಮೇಲೆ ಗ್ಯಾಸು, ಕಮರ್ಷಿಯಲ್ ಗ್ಯಾಸ್ 3,000 ಈಗ. ಸಿಎನ್ಜಿ, ಪೆಟ್ರೋಲ್, ಡೀಸೆಲ್, ಇನ್ನು ಸಿಎನ್ಜಿ ವಿಚಾರದಲ್ಲಿ 48 ಗಂಟೆಯಲ್ಲಿ 2 ಬಾರಿ ಏರಿಕೆ. 48 ಗಂಟೆ ಅಂದರೆ 2 ದಿನದಲ್ಲಿ. ಈಗ ಮತ್ತೆ ₹1 ಹೆಚ್ಚಳ ಆಗಿದೆ. ಆಟೋ ಚಾಲಕರ ಪರದಾಟ, ಒಂದು ಕಡೆ ಜನ ಬರಲ್ಲ ಅಂತ, ಹೀಗೆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಸಿಲಿಂಡರ್ ರೇಟ್ ಜಾಸ್ತಿ ಆಯಿತು. ಅದಾದ ನಂತರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆನೂ ಸಹ ಜಾಸ್ತಿ ಆಗಿರುವಂಥದ್ದು. ಇದೀಗ CNG ಬೆಲೆ ಮತ್ತೆ ₹2 ಅಷ್ಟು ಜಾಸ್ತಿ ಆಗಿರುವಂಥದ್ದು. ಯಾಕಂದರೆ ಬೆಂಗಳೂರಿನಲ್ಲಿ ಇರುವಂಥದ್ದು ಕೆಲವೊಂದು ಕಡೆ ಕಮ್ಮಿ CNG ಬಂಕ್ಗಳು ಇರುವಂಥದ್ದು. ಅದರ ಜೊತೆಗೆ ಏನಂದರೆ ಈಗ ಏನು ಇದರಲ್ಲಿ ಕೆಲವೊಂದು ಇಲ್ಲಿ ಶೇದ್ರಿಪುರದಲ್ಲಿರುವಂತಹ ಒಂದು CNG ಒಂದು ಪಂಪ್ ಏನಿದೆ, ಈ ಒಂದು ಪಂಪ್ನಲ್ಲಿ ಪ್ರೆಷರ್ ಇಲ್ಲ ಅಂತ ಹೇಳ್ಬಿಟ್ಟು ಈ ಸದ್ಯಕ್ಕೆ ಒಂದು ಗ್ಯಾಸ್ ಅಂದರೆ CNG ಕೊಡುವಂತಹ ಕೆಲಸವನ್ನು ಸ್ಥಗಿತ ಮಾಡಿರುವಂಥದ್ದು. ಜೊತೆಗೇನೆಂದರೆ ಇದು ಮಾಡ್ತಾ ಇದ್ದಾರೆ. ಸೊ ಅವರು ಸಹ ಇಲ್ಲಿ ಸಾಕಷ್ಟು ಜನ ವಾಹನ ಚಾಲಕರಿದ್ದಾರೆ. ಸೊ ಅವ್ರನ್ನೂ ಸಹ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ನೀವು ಕ್ಯಾಬ್ ಡ್ರೈವರಾ? ಓಕೆ. ಈಗ ಏನು ಮತ್ತೆ CNG ₹1 ಜಾಸ್ತಿ ಆಗಿರುವಂಥದ್ದು, ಏನು ಹೇಳ್ತೀರಾ? ₹1 ಜಾಸ್ತಿ ಆಗಿದೆ ಸರ್. ₹1 ಜಾಸ್ತಿ ಆಗಿರೋದು. ಕ್ಯೂ ಅಲ್ಲಿ ನಿಂದಿರ್ಬೇಕು ಸರ್, 2 ಅವರ್ 3 ಅವರ್. ನೀವು ರೇಟ್ ಜಾಸ್ತಿ ಮಾಡಿ. ಮುಂಚೆ 91 ಇತ್ತು, ಇವಾಗ ₹1 ಜಾಸ್ತಿ ಮಾಡಾರೆ. ಮತ್ತು ದುಡಿಯೋಕೆ ದುಡ್ಡಿನೂ ಕರೆಕ್ಟಾಗಿ ರೇಟ್ ಕೊಡಲ್ಲ. 2 ಅವರ್ 3 ಅವರ್ CNG ಇಲ್ಲಿ ನಿಂದಿರ್ಬೇಕು ನಾವು. EMI ಕಟ್ಟೋಕ್ಕಾಗಲ್ಲ. ಎಲ್ಲನೂ ಜಾಸ್ತಿ ತೊಂದರೆನೇ ಸರಿ. ಕಾಂಗ್ರೆಸ್ ಪಾರ್ಟಿ ಬಂದಿಂದ ಎಲ್ಲನೂ ತೊಂದರೆನೂ. ಎಲ್ಲ ಫ್ರೀ ಕೊಟ್ಟು ಎಲ್ಲ ಹಾಳು ಮಾಡಿಬಿಟ್ಟವ್ರು ಸರ್. ಒಂದು ಹಾಫ್ ಆನ್ ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. 2:30ಗೆ ಓಪನ್ ಮಾಡ್ತೀನಿ ಅಂತೇಳಿ ಹೇಳಿದ್ರು. ಇನ್ನು ನೋಡ್ಬೇಕು ಸರ್ ಎಷ್ಟೊತ್ತಾಗುತ್ತೆ ಅಂತ. ಅಲ್ಲ, ಈಗ ₹1 ರೇಟ್ ಜಾಸ್ತಿ ಆಗಿರುವಂಥದ್ದು, ಏನು ಹೇಳ್ತೀರಾ? ಯಾಕಂದರೆ ಯುದ್ಧ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಎಷ್ಟು ರೇಟ್ ಇತ್ತು, ಇವಾಗ ಎಷ್ಟು ರೇಟ್ ಇದೆ ಸರ್? ಈಗ ಯುದ್ಧ ಸ್ಟಾರ್ಟ್ ಆಗೋ ಮುಂಚೆ ₹90 ಇದ್ದಿತ್ತು ಸರ್. ಈಗ 93 ಆಗಿದೆ. ಏನು ಹೇಳೋದು ಸರ್? ಮಾಡಲೇಬೇಕಲ್ಲ, ಹೊಟ್ಟೆ ಬಾಡು ಜೀವನ ಮಾಡಬೇಕಲ್ಲ ಸರ್. ಎಷ್ಟು ಜಾಸ್ತಿ ಆದರೂ ಬಾಡಿಗೆ ಮಾಡೋದು ನಿಲ್ಲಿಸ್ಲಿಕ್ಕಾಗುತ್ತೆ ಸರ್? ಸಂಸಾರ ನಡಿಬೇಕಲ್ಲ, ಹಾಕೊಳ್ಳೇಬೇಕು. ಏನು ಮಾಡಲಿ ಸರ್? ಮತ್ತೆ ಹೇಳಿ, ಬೇರೆ ಆಪ್ಷನ್ ಇಲ್ಲಲ್ಲ ನಮಗೆ. ಇವಾಗ ₹95 ಜಾಸ್ತಿ ಮಾಡಿದ್ರೆ ನಾವು ಹಾಕೊಳ್ಳೇಬೇಕು. ಬೇರೆ ಆಪ್ಷನ್ ಇಲ್ಲಲ್ಲ ಸರ್. ರಾಜೇಂದ್ರ ಅಂತ. ಇದಿಷ್ಟು ಇಲ್ಲಿನ ಕ್ಯಾಬ್ ಚಾಲಕರ ಮಾತಾಗಿದ್ದು. ಯಾಕಂದರೆ ಇವರು ಹೇಳ್ತಾರೆ, ಯಾಕಂದರೆ ನಾವು ಹಾಕ್ಕೊಳ್ಳೇಬೇಕಾಗುತ್ತೆ, ಯಾಕಂದರೆ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಬಡವರು ದುಡಿಲೇಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರುವಂಥದ್ದು. ಮತ್ತೊಬ್ಬರು ಕ್ಯಾಬ್ ಚಾಲಕರಿದ್ದಾರೆ, ಅವ್ರನ್ನೂ ಸಹ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಏನು ಹೇಳ್ತೀರಾ CNG ಸರ್? ಈಗ CNG ಬೆಲೆ ಮತ್ತೆ ಇವತ್ತು ₹1 ರೇಟ್ ಜಾಸ್ತಿ ಆಗಿದೆ, ಏನು ಹೇಳ್ತೀರಾ? ಕನ್ನಡ ನೀಯತ್ತು. ಇದಿಷ್ಟು ಇನ್ನಷ್ಟು ಜನ ಇದ್ದಾರೆ, ಅವ್ರನ್ನೂ ಸಹ ಮಾತನಾಡಿಸ್ತೀನಿ. ಅವರು ಸಹ ಏನು ಹೇಳ್ತಾರೆ, ಯಾಕಂದರೆ ಸಾಕಷ್ಟು ಜನ ಹೇಳ್ತಾ ಇದ್ರು, ಯಾಕಂದರೆ ಕ್ಯಾಬ್ ಚಾಲಕರು ಏನೋ ಈ ರೀತಿಯ ಒಂದು ಪ್ರೈಸ್ ಜಾಸ್ತಿ ಆಗಿರುವಂಥದ್ದು, ಅದ್ರ ಬಗ್ಗೆ ಮಾತಾಡುವಂಥ. ಸರ್, ಬ್ರದರ್, ಇಲ್ಲಿ ನೋಡಬೇಕು, ಸಾಕಷ್ಟು ಜನ ಏನೋ ಇದೇ ರೀತಿ ಕಾರ್ಗಳಲ್ಲಿ ಇರುವಂಥದ್ದು, ಅವರು ಸಹ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ತುಂಬ ಹೊತ್ತಿಂದ ಕ್ಯಾಬೆಲ್ಲ ನಿಲ್ಲಿಸ್ಕೊಂಡು ಇಲ್ಲಿ ವೆಯ್ಟ್ ಮಾಡ್ತಾ ಇರುವಂಥದ್ದು. ಯಾಕಂದರೆ CNGಗೋಸ್ಕರ ವೆಯ್ಟನ್ನು ಮಾಡ್ತಾ ಇರೋದು ಪ್ರೆಷರ್. ಸರ್, ಇವತ್ತು CNG ಮತ್ತೆ ರೇಟ್ ಜಾಸ್ತಿ ಆಗಿರುವಂಥದ್ದು, ಏನು ಹೇಳ್ತೀರಾ? ನನಗಿನ್ನೂ ಗೊತ್ತಿಲ್ಲ, ಈಗ ಹೋಗ್ತಾ ಇದ್ದೀನಿ ನಾನು. ಅಲ್ಲ, ₹1 ಜಾಸ್ತಿ ಆಗಿದೆ. ಆದರೆ ಏನು ಮಾಡೋದ್ರೆ ನಮ್ಮ ರೇಟ್ ಮಾತ್ರ ಅಷ್ಟೇ ಇರುತ್ತೆ. ಕಸ್ಟಮರ್ ಏನು ಬಿಲ್ ಮಾಡಿದ್ರೆ ಅದೇ ರೇಟ್ ಇರುತ್ತೆ. ನಮ್ಮ ರೇಟ್ ಹೆಚ್ಚು ಕೊಡ್ತಾಯಿಲ್ಲ. ₹24 ಗೌರ್ಮೆಂಟ್ ಹೇಳಿದ್ದಾರೆ. ₹13 ₹15 ಓಲಾ ಊಬರ್ ಕೊಡ್ತಾ ಇದ್ದಾರೆ. ಪ್ರೈವೇಟ್ ಮಾಡೋಕ್ಕಾಗಲ್ಲ, ನಮ್ಗೆ ಸ್ಟ್ಯಾಂಡು ಇಲ್ಲ. ರೇಟ್ ಅದು ಜಾಸ್ತಿ ಆಗಿ ಕಮ್ಮಿ ಆಗಿರುತ್ತೆ. ಲಾಸ್ ಆಗ್ತಿದೆ. ಯಾರಿಗೆ ಹೇಳ್ಕೋಬೇಕು ಅಂತ ಗೊತ್ತಾಯ್ತಲ್ಲ. ಸಚಿವ್ರಿಗೆ ಹೇಳಿದ್ರು ಅವ್ರು ಏನು ಕೇರೆ ನಮ್ಮೆಲ್ಲಗೆಲ್ಲ ತಗೊಳ್ಳೋದಿಲ್ಲ ಅದ್ರ ಬಗ್ಗೆ ಎಲ್ಲ ಅವರು.
ಯಾಕಂದರೆ ಎಲೆಕ್ಷನ್ ಮುಂಚೆ ಏನು ಸಹ ರೇಟು ಯಾವುದೇ ರೇಟ್ ಜಾಸ್ತಿ ಆಗಿದೆ. ಈಗ ಎಲೆಕ್ಷನ್ ಎಲ್ಲ ಮುಗಿತು, ಈಗ ಕೇಂದ್ರ ಸರ್ಕಾರ ಈ ರೀತಿ ಪ್ರೈಸ್ ಮಾಡ್ತಾ ಇರುವಂಥದ್ದು, ಮತ್ತು ಪೆಟ್ರೋಲು ಡೀಸೆಲ್ ಬೆಲೆನೂ ಜಾಸ್ತಿ ಆಗ್ತಾ ಇರೋದು. ಏನು ಹೇಳ್ತೀರಾ ನೀವು ಕ್ಯಾಬ್ ಚಾಲಕರಾಗಿ? ಅಲ್ಲಿನ ಪರಿಸ್ಥಿತಿ ನಮ್ಗೆ ಸರಿಯಾಗಿ ಅಷ್ಟೊಂದು ಗೊತ್ತಿಲ್ವಲ್ಲ, ದೇಶದ ಹೆಂಗೆ ನಡೀತಿದೆ, ಯಾವ ಥರ ಸ್ಥಿತಿ ನಡೀತಿದೆ ಅಂತ ಗೊತ್ತಿಲ್ವಲ್ಲ. ಗೊತ್ತಿದ್ರೆ ಮಾತಾಡ್ಬೋದಾಯ್ತು, ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ದಿಢೀರ್ ನಿಂಗೆ ರೈಟ್ ಜಾಸ್ತಿ ಆದರೆ ಬಡವ್ರ ಮೇಲೇ ಜಾಸ್ತಿ ಹೊರೆ ಬೀಳುತ್ತೆ. ಇದು ನಮ್ದು ಕ್ಯಾಬ್ ಡ್ರೈವರ್ಗಳು, ಆಟೋ ಡ್ರೈವರ್ಗಳು ಇವ್ರಿಗೆಲ್ಲ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಅದು ಹೆಂಗೆ ರೇಟ್ ಜಾಸ್ತಿ ಆಗುತ್ತೋ ಇಲ್ಲಿ ನಮಗೂ ಕಿಲೋಮೀಟರ್ ರೇಟ್ ಜಾಸ್ತಿ ಮಾಡಿದ್ರೆ ವರ್ಕೌಟ್ ಆಗುತ್ತೆ. ಅದು ಮಾತ್ರ ಅದೇನು ರೇಟ್ ಅಲ್ಲಿ ಹೆಂಗೆ 1 ರೂಪಾಯಿ ಜಾಸ್ತಿ ಆಗಿಲ್ಲ 10 ಪೈಸೆ, ನಮಗೊಂದು 10 ಪೈಸೆ ಜಾಸ್ತಿ ಮಾಡಿದ್ರೆ ವರ್ಕೌಟ್ ಆಗುತ್ತೆ. ಅದು ನಮ್ಮ ರೇಟ್ ಮಾತ್ರ ಅಷ್ಟೇ ಇರುತ್ತೆ. ಆಟೋಮೆಟಿಕ್ ಇದು ರೇಟ್ ಜಾಸ್ತಿ ಆಯ್ತಿದ್ರೆ ನಾವು ಬಿಟ್ಟು ಬೇರೆ ಏನಾದ್ರು ದಾರಿ ನೋಡ್ಕೋಬೇಕಾಗುತ್ತೆ ಅಷ್ಟೇ. ಅವಾಗ ಅರುಣ್ ಅಂತ. ಸೊ ಇದಿಷ್ಟು ಏನು ಇಲ್ಲಿನ ಕ್ಯಾಬ್ ಚಾಲಕರ ಮಾತಾಗಿರುವಂಥದ್ದು. ಅಂದರೆ ನಮ್ಮ ರೇಟು ಮತ್ತು ಕಿಲೋಮೀಟರ್ ರೇಟ್ಗಳು ಮಾತ್ರ ಅಷ್ಟೇ ಇರುತ್ತೆ, ಆದರೆ ಏನು ಆ ಪೆಟ್ರೋಲು ಡೀಸೆಲು CNG ಬೆಲೆಗಳು ಮಾತ್ರ ರೇಟ್ ಜಾಸ್ತಿ ಆಗುತ್ತೆ. ಇದನ್ನು ಕೇಳೋರು ಯಾರು ಇಲ್ಲ. ಸರ್ಕಾರಗಳು ಸಹ ನಮ್ಮ ಬಳಿ ಬಂದು ಕೇಳ್ತಾ ಇಲ್ವೋ ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಇಶಾಂತ್ ಜೊತೆ ಅರುಣ್ ಕುಮಾರ್, ಅಶ್ವಗ ನ್ಯೂಸ್, ಬೆಂಗಳೂರು.